ಹಾಯ್ ಆಲ್ ವೆಲ್ಕಮ್ ಟು ಹೊನಲೂಸ್ ವರ್ಲ್ಡ್. ನಾನಿವತ್ತು ಗ್ರೀನ್ ಕಾರನ್ನು ಬಳಸಿ ಚುರುಮುರಿನ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ಚುರುಮುರಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ತೊಗೋತಿದ್ದೀನಿ. ಹಾಗೆ ಒಂದು ಟೊಮ್ಯಾಟೋನು ಕೂಡ ಸಣ್ಣಗೆ ಕಟ್ ಮಾಡಿ ತೊಗೋತಿದ್ದೀನಿ. ನೆಕ್ಸ್ಟು ಒಂದು ಕ್ಯಾರೆಟ್ನ ಸಿಪ್ಪೆ ತೆಗೆದು ತುರಿದು ತೊಗೋತಿದ್ದೀನಿ. ಅರ್ಧ ಹೋಳಷ್ಟು ನಿಂಬೆಹಣ್ಣು ತೊಗೋತಿದ್ದೀನಿ. ಯಾಕೆ ಅಂತಂದರೆ ಟೊಮ್ಯಾಟೋನು ಹಾಕಿರೋದ್ರಿಂದ ಅರ್ಧ ಹೋಳಷ್ಟೇ ಸಾಕಾಗುತ್ತೆ. ಜಾಸ್ತಿ ಹಾಕಿದ್ರೆ ಹುಳಿ ಜಾಸ್ತಿ ಆಗುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ತೊಗೋಬೇಕು. ನೆಕ್ಸ್ಟು ಖಾರ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ರೀನ್ ಖಾರಕ್ಕೆ 6-7 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು, ಕಾಳುಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ಮಾಡಿದರೆ ಗ್ರೀನ್ ಖಾರ ರೆಡಿ ಆಯಿತು. ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ಗೆ ತುರಿದಿಟ್ಕೊಂಡಿದ್ದಂಥ ಕ್ಯಾರೆಟು ಮತ್ತು ಈರುಳ್ಳಿ, ಟೊಮ್ಯಾಟೊ ಮತ್ತು ನಾನು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ. ಅದು ಕೆಲವೊಬ್ಬರು ಮಸಾಲ ಕಡಲೆ ಬೀಜನ ಸೇರಿಸ್ತಾರೆ. ನಾನಿಲ್ಲಿ ನಾರ್ಮಲ್ ಕಡಲೆ ಬೀಜನೇ ಹಾಕ್ತಿದ್ದೀನಿ. 1 ಸ್ಪೂನಷ್ಟು ಖಾರ ತೊಗೋತಿದ್ದೀನಿ. ಖಾರನ ನೀವು ಬೇಕಿದ್ರೆ ನೋಡಿ ತೊಗೋಬೋದು, ನಿಮ್ಮ ಮನೇಲಿ ಹೇಗೆ ತಿಂತಾರೆ ಹಾಗೆ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಆಯಿತು. ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಎಲ್ಲ ಕಡೆನೂ ಮಸಾಲ ಸ್ಪ್ರೆಡ್ ಆಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಕಡಲೆಪುರಿನ ಸೇರಿಸ್ಬೇಕು. ಕಡಲೆಪುರಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೆಕ್ಸ್ಟು ಇದಾದಮೇಲೆ ನಾನಿಲ್ಲಿ ಸ್ವಲ್ಪ ನಿಂಬೆ ರಸನ ಸೇರಿಸ್ತಿದ್ದೀನಿ. ನಿಂಬೆ ರಸನ ನೋಡಿ ಸೇರಿಸ್ಕೋಬೇಕು, ಯಾಕೆಂದರೆ ಟೊಮೊಟೊನೂ ಹಾಕಿರ್ತೀವಿ. ಹಾಗಾಗಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಒಂದೊಂದು ಕಡೆಗೇ ಉಳ್ಕೊಬಿಡುತ್ತೆ. ನಾನಿಲ್ಲಿ ಸ್ವಲ್ಪ ಸೇವು ಮತ್ತು ಬೂಂದಿ ಖಾರನ ಸೇರಿಸ್ತಿದ್ದೀನಿ ಟೇಸ್ಟ್ ಚೆನ್ನಾಗಾಗಲಿ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.